ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 11. ದಾವೀದನು ಇಸ್ರಾಯೇಲರ ಮತ್ತು ಯಹೂದ್ಯರ ಅರಸ. ಇಸ್ರಾಯೇಲಿನ ಜನರೆಲ್ಲರೂ ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದರು. ನೀವು ನಮ್ಮ ರಕ್ತ ಸಂಬಂಧಿ, ಅರಸ ಸೌಲ ನಮ್ಮನ್ನು ಆಳುತ್ತಿದ್ದಾಗ ನೀವು ಇಸ್ರಾಯೇಲರ ದಳಪತಿಯಾಗಿ ಯುದ್ಧ ನಡೆಸಿದಿರಿ. ನಮ್ಮ ದೇವರಾದ ಸರ್ವೇಶ್ವರ, ನೀವು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನು ಪಾಲಕನು ಆಗುವೆ ಎಂದು ವಾಗ್ದಾನ ಮಾಡಿದ್ದು ನಿಮ್ಮನ್ನು ಕುರಿತೆ ಎಂದು ಹೇಳಿ ವಂದಿಸಿದರು. ಹೀಗೆ ಇಸ್ರಾಯೇಲಿನ ನಾಯಕರೆಲ್ಲರೂ ಹೆಬ್ರೋನಿನಲ್ಲಿ ಅರಸ ದಾವೀದನ ಬಳಿಗೆ ಬಂದು ಭಿನ್ನವಿಸಿದರು. ದಾವೀದನು ಅವರೊಂದಿಗೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಒಂದು ಒಪ್ಪಂದ ಮಾಡಿಕೊಂಡನು. ಅವರು ಅವನನ್ನು ಅಭಿಷೇಕಿಸಿದರು. ಹೀಗೆ ಸರ್ವೇಶ್ವರ ಸಮುವೇಲನ ಮುಖಾಂತರ ಮಾಡಿದ ವಾಗ್ದಾನ ನೆರವೇರಿತು. ದಾವೀದನು ಇಸ್ರಾಯೇಲರ ಅರಸನಾದನು. ಆ ಕಾಲದಲ್ಲಿ ಜೆರೂಸಲೇಮ್ ಪಟ್ಟಣವನ್ನು ಯೆಬೂಸ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿಯ ಮೂಲ ನಿವಾಸಿಗಳಾದ ಯೆಬೂಸಿಯರು ಆ ಪ್ರದೇಶದಲ್ಲಿ ಇನ್ನೂ ವಾಸಿಸುತ್ತಿದ್ದರು. ಅರಸ ದಾವೀದನು ಎಲ್ಲ ಇಸ್ರಾಯೇಲರು ಜೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಪಟ್ಟಣದೊಳಗೆ ಪ್ರವೇಶಿಸಲು ಎಂದಿಗೂ ಸಾಧ್ಯವಿಲ್ಲವೆಂದು ಯೆಬೂಸಿಯರು ಹೇಳಿದ್ದರು. ಆದರೂ ದಾವೀದನು ಪಟ್ಟಣವನ್ನು ಪ್ರವೇಶಿಸಿ ಸಿಯೋನ್ ಕೋಟೆಯನ್ನು ವಶಪಡಿಸಿಕೊಂಡನು. ಅದು ದಾವೀದ್ ನಗರ ಎಂದು ಹೆಸರು ಪಡೆಯಿತು. ಯೆಬೂಸಿಯರಲ್ಲಿ ಒಬ್ಬನನ್ನು ಯಾರು ಮೊದಲು ಕೊಲ್ಲುವನೋ ಅವನು ನನ್ನ ದಳಪತಿಯಾಗುವನೆಂದು ದಾವೀದ ಪ್ರಕಟಿಸಿದನು. ಜೆರೂಯಳ ಮಗ ಯೋವಾಬನು ಯುದ್ಧದಲ್ಲಿ ಮುಂದೆ ಹೋಗಿ ಸೇನಾಪತಿಯಾದನು. ಆ ಕೋಟೆಯನ್ನು ದಾವೀದನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡದ್ದರಿಂದ ಅದಕ್ಕೆ ದಾವೀದ್ ನಗರ ಎಂದು ಹೆಸರಾಯಿತು. ಗುಡ್ಡದ ಪೂರ್ವ ದಿಕ್ಕಿನ ಸ್ಥಳವನ್ನು ಮಟ್ಟ ಮಾಡಿ ಪಟ್ಟಣವನ್ನು ಪುನಃ ಕಟ್ಟಿದನು. ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಜೀರ್ಣೋದ್ಧಾರ ಮಾಡಿದನು. ಸರ್ವಶಕ್ತ ಸರ್ವೇಶ್ವರ ಸ್ವಾಮಿ ದಾವೀದನೊಂದಿಗೆ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಿದನು. ದಾವೀದನ ರಣವೀರರು. ದಾವೀದನ ಸುಪ್ರಸಿದ್ಧ ರಣವೀರರ ಪಟ್ಟಿ ಇದು. ಸರ್ವೇಶ್ವರ ಮಾಡಿದ ವಾಗ್ದಾನಕ್ಕೆ ಅನುಗುಣವಾಗಿ ದಾವೀದನು ಅರಸನಾಗಲು ಇತರ ಇಸ್ರಾಯೇಲರೊಂದಿಗೆ ಸಹಾಯ ಮಾಡಿದವರು ಹಾಗೂ ಅವನ ರಾಜ್ಯ ಶಕ್ತಿಯುತವಾಗಿರುವಂತೆ ಮಾಡಿದವರು ಇವರು. ಹಕ್ಮೋನ ಗೋತ್ರದ ಯಾಶೋಬ್ಬಾಮ ಮೊದಲನೆಯವನು. ಇವನು 3 ಪ್ರಮುಖ ವೀರರು ಎಂಬ ಪಡೆಯ ನಾಯಕ. ಇವನು ತನ್ನ ಈಟಿಯಿಂದ 300 ಜನರ ಮೇಲೆ ಹೋರಾಡಿ ಅವರೆಲ್ಲರನ್ನು ಒಂದೇ ಕಾಳಗದಲ್ಲಿ ಕೊಂದು ಹಾಕಿದನು. ಪ್ರಸಿದ್ಧರಾದ 3 ಪ್ರಮುಖರು ಎಂಬ ಪಡೆಯಲ್ಲಿ ಎರಡನೆಯವನು ಆಹೋಯ ಗೋತ್ರದ ದೋದೋ ಎಂಬುವನ ಮಗ ಎಲ್ಲಾಜಾರನು. ಈತ ಪಸ್ತಮಿಯ ಎಂಬಲ್ಲಿ ಫಿಲಿಸ್ಟಿಯರಿಗೆ ವಿರುದ್ಧ ಹೂಡಿದ ಕಾಳಗದಲ್ಲಿ ದಾವೀದನ ಪರವಾಗಿ ಹೋರಾಡಿದನು. ಇಸ್ರಾಯೇಲರು ಹಿಂಜರಿದು ಓಡಿ ಹೋಗುತ್ತಿದ್ದಾಗ ಇವನು ಜವಗೋದಿಯ ಹೊಲದಲ್ಲಿ ಇದ್ದನು. ಆಗ ಅವನ ಸಂಗಡಿಗರು ಹೊಲದ ಮಧ್ಯದಲ್ಲಿ ನಿಂತುಕೊಂಡು ಫಿಲಿಸ್ಟಿಯರಿಗೆ ವಿರೋಧವಾಗಿ ಹೋರಾಡಿದರು. ಸರ್ವೇಶ್ವರ ಅವರಿಗೆ ಮಹಾಜಯವನ್ನು ದಯಪಾಲಿಸಿದರು. ಅದುಲ್ಲಾಮ್ ಗವಿ ಹತ್ತಿರ ದಾವೀದನು ವಾಸಿಸುತ್ತಿದ್ದಾಗ 30 ಪ್ರಮುಖ ರಣವೀರರಲ್ಲಿ 3 ಒಂದು ದಿನ ಒಂದು ಬಂಡೆಯ ಬಳಿಗೆ ಹೋದರು. ಅಲ್ಲಿ ಫಿಲಿಸ್ಟಿಯರ ಸೈನ್ಯವು ರೆಫಾಯಿಮ್ ಕೊಳ್ಳದಲ್ಲಿ ಬೀಡು ಬಿಟ್ಟುದನ್ನು ಕಂಡರು. ಆ ಸಮಯದಲ್ಲಿ ದಾವೀದನು ಭದ್ರವಾದ ದಿಣ್ಣೆಯ ಮೇಲಿದ್ದನು. ಫಿಲಿಸ್ಟಿಯರು ಬೆತ್ಲೆಹೇಮನ್ನು ವಶಪಡಿಸಿಕೊಂಡಿದ್ದರು. ದಾವೀದನು ತನ್ನೂರನ್ನು ಜ್ಞಾಪಿಸಿಕೊಂಡು ಅಸ್ವಸ್ಥನಾಗಿ ಬೆತ್ಲೆಹೇಮಿನ ದ್ವಾರದ ಬಳಿಯಿರುವ ಬಾವಿಯಿಂದ ನನಗೆ ಕುಡಿಯಲು ಯಾರಾದರೂ ನೀರು ತಂದುಕೊಡಬಲ್ಲಿರೋ ಎಂದು ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದನು. ಪ್ರಸಿದ್ಧರಾದ 3 ರಣವೀರರು ಫಿಲಿಸ್ಟಿಯರ ಪಾಳೆಯವನ್ನು ಹಾದು ಹೋಗಿ ಬಾವಿಯಿಂದ ನೀರನ್ನು ಸೇದಿಕೊಂಡು ದಾವೀದನಿಗೆ ತಂದುಕೊಟ್ಟರು. ನಾನು ಈ ನೀರನ್ನು ಎಂದೆಂದಿಗೂ ಕುಡಿಯಬಾರದು. ಇದನ್ನು ಕುಡಿದರೆ ತಮ್ಮ ಪ್ರಾಣಗಳನ್ನೇ ಪಣವಾಗಿಟ್ಟ ಈ 3 ರಕ್ತವನ್ನು ಕುಡಿದಂತಾಗುವುದು ಎಂದು ಹೇಳಿ ದಾವೀದನು ಆ ನೀರನ್ನು ಕುಡಿಯದೆ ಸರ್ವೇಶ್ವರನಿಗೆ ಸಮರ್ಪಿಸುವಂತೆ ನೆಲದ ಮೇಲೆ ಸುರಿದನು. ಈ 3 ಮಂದಿ ರಣವೀರರು ಸಾಧಿಸಿದ ಪರಾಕ್ರಮವಿದು. ಯೋವಾಬನ ಸಹೋದರ ಅಬ್ಬೈ 30 ಪ್ರಮುಖ ವೀರರು ಎಂಬ ಪಡೆಯ ನಾಯಕನಾಗಿದ್ದನು. ಅವನು ತನ್ನ ಈಟಿಯಿಂದ 300 ಜನರಿಗೆ ವಿರೋಧವಾಗಿ ಹೋರಾಡಿ ಅವರನ್ನು ಕೊಂದು ಹಾಕಿ 30 ಪ್ರಮುಖ ವೀರರು ಎಂಬ ಪಡೆಯಲ್ಲಿ ಪ್ರಖ್ಯಾತನಾದನು. ಅವನು ಈ 30 ಪ್ರಮುಖ ವೀರರ ಪಡೆಯಲ್ಲಿ ಪ್ರಸಿದ್ಧನಾದುದಲ್ಲದೆ ಅದರ ನಾಯಕನೂ ಆದನು. ಆದರೆ 3 ಪ್ರಮುಖ ವೀರರೆಂದು ಪಡೆಯುವರಷ್ಟು ಪ್ರಸಿದ್ಧನಾಗಲಿಲ್ಲ. ಕಬ್ಜಯೇಲಿನ ಯೆಹೋಯಾದನ ಮಗ ಬೇನಾಯನು ಪ್ರಖ್ಯಾತಿ ಪಡೆದ ಸೈನಿಕರನ್ನಾಗಿದ್ದನು. ಅವನು ಅನೇಕ ಶೂರ್ಯ ಕೃತ್ಯಗಳನ್ನೆಸಗಿದನು. ಮೋವಾಬ್ಯರಿಬ್ಬರು ಬಲಶಾಲಿ ಯುದ್ಧ ವೀರರನ್ನು ಕೊಂದದ್ದು ಈ ಕೃತ್ಯಗಳಲ್ಲಿ ಒಂದಾಗಿದೆ. ಒಮ್ಮೆ ಚಳಿಗಾಲದಲ್ಲಿ ತಗ್ಗು ಪ್ರದೇಶದಲ್ಲಿ ಹೋಗಿ ಒಂದು ಸಿಂಹವನ್ನು ಕೊಂದನು. ಇನ್ನೊಮ್ಮೆ 7.5 ಅಡಿ ಎತ್ತರದ ಅತಿ ಬಲವಾದ ಈಟಿಯನ್ನು ಹೊಂದಿದ ಬಲಾಢ್ಯನಾದ ಈಜಿಪ್ಟನೊಬ್ಬನನ್ನು ಸೋಲಿಸಿದನು. ಆ ಈಜಿಪ್ಟಿನ ಕೈಯಲ್ಲಿ ಬಲವಾದ ಈಟಿ ಇತ್ತು. ಇವನಾದರೂ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಈಟಿಯನ್ನು ಕಿತ್ತುಕೊಂಡು ಅದರಿಂದಲೇ ಅವನನ್ನು ಸಂಹರಿಸಿದನು. 30 ಪ್ರಮುಖ ವೀರರು ಪಡೆಯ ಒಬ್ಬನಾದ ಬೇನಾಯ ಮಾಡಿದ ಶೂರಕೃತ್ಯ ಇದು. ಇವನು 30 ಪ್ರಮುಖ ವೀರರ ಪಡೆಯಲ್ಲಿ ಪ್ರಸಿದ್ಧನಾಗಿದ್ದನೇ ಹೊರತು 3 ಪ್ರಮುಖ ವೀರರ ಪಡೆಯವರಲ್ಲಿ ಪ್ರಖ್ಯಾತನಾಗಲಿಲ್ಲ. ಅವನನ್ನು ದಾವೀದನು ತನ್ನ ಕಾವಲುಗಾರರಲ್ಲಿ ಮುಖ್ಯಸ್ಥನನ್ನಾಗಿಟ್ಟುಕೊಂಡಿದ್ದನು. ಪ್ರಖ್ಯಾತರಾದ ಇನ್ನಿತರ ಸೈನಿಕರು: ಯೋವಾಬನ ತಮ್ಮ ಅಸಹೇಲ,
ಬೆತ್ಲೆಹೇಮಿನ ದೋದೋವಿನ ಮಗ ಎಲ್ಕಾನನ್, ಹಾರೋರಿನ ಶಮ್ಮೋತ್, ಫೇಲೋದ್ಯನಾದ ಹೇಲೇಜ್, ತೆಕೋವದ ಇಕ್ಕೇಶನ ಮಗ ಈರ, ಅನಾತೋತಿನ ಅಬೀಜೇರ್, ಹುಷ ಊರಿನ ಸಿಬ್ಬೆ, ಆಹೋಹಿನ ಈಲೈ, ನೇಫೋಟದ ಮಹರೈ, ನೇಫೋಟದ ಬಾಣನ ಮಗ ಹೇಲೇದ್, ಬೆನ್ಯಮೀನ್ ದೇಶದ ಗಿಬೆಯ ಊರಿನ ರಿಬ್ಬೇನ ಮಗ ಇತ್ತೈ, ಪಿರಾತೋನ್ಯದ ಬೇನಾಯ, ನಹಲೇಗಾಶಿನ ಹೂರೈ, ಆರಾಮ ತಗ್ಗಿನ ಅಬಿಯೇಲ್, ಬಹರೂಮ್ಯದ ಅಜ್ಮಾವೇಲ್, ಶಾಲ್ಬೋನ್ಯದ ಎಲೆಯಕ್ಕ, ಗೀಜೋನಿನ ಹಾಶಾಮನ ಮಕ್ಕಳು, ಹಾರಾರ್ಯದ ಶಾಗೇಯನ ಮಗ ಯೋನಾತಾನ, ಹಾರಾರ್ಯದ ಶಾಕಾರನ ಮಗ ಅಹಿಯಂ, ಊರನ ಮಗ ಎಲಿಫಲ್, ಮೆಕರಾತ್ಯದ ಹೇಪೆರ್, ಫೆಲೋತ್ಯದ ಅಹಿಯ, ಕರ್ಮೇಲ್ಯದ ಹೆಚ್ರೋ, ಎಜ್ಜೆಯ ಮಗ ನಾರೈ, ನಾತಾನನ ತಮ್ಮ ಯೋವೆಲ್, ಹಗ್ರಿಯನ ಮಗ ಮಿಬ್ದಾರ್, ಆಮೋನಿನ ಚೇಲೆಕ್, ಬೆರೂತ್ಯನು ಚೆರುಯಳ ಮಗ, ಯೋವಾಬನ ಆಯುಧವಾಹಕನು ಆಗಿದ್ದ ನಹರೈ, ಇತ್ರಿಯರಾದ ಈರ ಮತ್ತು ಗಾರೇಬ, ಹಿತ್ತಿಯನಾದ ಉರಿಯ, ಆಹೇನ ಮಗ ಜಾಬಾದ್, ಶೀಜನ ಮಗ ಆದೀನ. ಈತ ರೂಬೇನ್ ಗೋತ್ರದ ಪ್ರಮುಖ ಸದಸ್ಯ. 30 ಸೈನಿಕರ ಒಂದು ಗುಂಪು ಅವನಿಗಿತ್ತು. ಮಾಕನ ಮಗ ಹಾನಾನ್, ಮೇತೇನ ಊರಿನ ಯೋಷಾಫಾಟ್, ಅಷ್ಟೆರಾತ್ಯದ ಉಜ್ಜೀಯ, ಆರೋಯರಿನ ಹೋತಾಮನ ಮಕ್ಕಳಾದ ಶಾಮ ಯೆಗೀಯಲರು, ಶಿಮ್ರಿಯ ಮಗ ಎದಿಗಯಲ್, ಎದಿಗಯಲನ ತಮ್ಮನು ತೀಚೀಯನು ಆದ ಯೋಹ, ಮಹಾವೀಯದ ಎಲಿಯೇಲ್, ಯಮ್ನಾಮನ ಮಕ್ಕಳಾದ ಏರೀಬೈ ಮತ್ತು ಯೋಷವ್ವ, ಮೋವಾಬ್ಯನಾದ ಇತ್ಮ, ಎಲಿಯೇಲ್, ಓಬೇದ್, ಮೇಚೋಬಾಯದ ಯಾಸೀಯೇಲ.